ಸರ್ಕಾರಿ ಹುದ್ದೆಗಳ ಮಾಹಿತಿ ಎಲ್ಲರಿಗಿಂತ ಮುಂಚೆ ಪಡೆಯಲು ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಕೇಂದ್ರ ಸಿಬ್ಬಂದಿ ನೇಮಕಾತಿ ಆಯೋಗ ಅಂದರೆ SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ MTS ಹುದ್ದೆಯನ್ನು ಕಾಲ್ಫರ್ ಆಗಿರೋಂಥದ್ದು. ಹುದ್ದೆಗಳ ಹೆಸರಾಗಿದ್ದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತೇಳಿ ನಾನ್ ಟೆಕ್ನಿಕಲ್ ಬರುತ್ತಿದ್ದು. ಒಟ್ಟು ಹುದ್ದೆಗಳು 8326 ಆಗಿದ್ದರೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಾಗಿರುತ್ತೆ. ಅದೇ ರೀತಿ ವಿದ್ಯಾರ್ಹತೆ ನೋಡೋದಾದರೆ 10ನೇ ತರಗತಿ ಪಾಸಾಗಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ವಯೋಮಿತಿ ಬಂದುಬಿಟ್ಟು ಆ್ಯಸ್ ಯೂಶುವಲ್ 18 ವರ್ಷ ಮಿನಿಮಮ್ ಆಗಿರಬೇಕು. ಅದೇ ರೀತಿ ಗರಿಷ್ಠ 27 ವರ್ಷ ವಯೋಮಿತಿ ಹೊಂದಿರಬೇಕಾ ಅಂಥೇಳಿ. ಖುಷಿ ವಿಚಾರ ಏನಪ್ಪ ಅಂದರೆ ಹಿಂದುಳಿದ ವರ್ಗದವರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ಆಗಿದ್ದರೆ SC/ST ಪ್ರವರ್ಗದವರಿಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಅದೇ ರೀತಿ ಅಂಗವಿಕಲರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ ಸ್ನೇಹಿತರೆ. ವೇತನ ಶ್ರೇಣಿ ಬಂದುಬಿಟ್ಟು ಅದಕ್ಕೆ ಮಾಸಿಕ ವೇತನವನ್ನು ಉದ್ಯೋಗಕ್ಕೆ ಅನುಗುಣವಾಗಿ ನೀಡಲಾಗುತ್ತೆ ಅಂಥೇಳಿ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ಕೊಟ್ಟಿಲ್ಲ ಎಷ್ಟು ಅಂಥೇಳಿ. ವೆಬ್ಸೈಟಲ್ಲಿ ನಾವು ಚೆಕ್ಔಟ್ ಮಾಡ್ಕೋಬೋದು. ನಾವು ವೆಬ್ಸೈಟ್ ಅಡ್ರೆಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ಅರ್ಜಿ ಶುಲ್ಕ ಬಂದುಬಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಆಗಿರುತ್ತೆ. SC/ST ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕರಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಅದೇ ರೀತಿ ಆಯ್ಕೆ ವಿಧಾನ ನೋಡ್ತಾ ಇರ್ಬೋದು. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆ ಮಾಡಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಮುಖ ದಿನಾಂಕ ನೋಡೋದಾದರೆ 28 ಜೂನ್ 2024ರಿಂದ ಪ್ರಾರಂಭ ಆದರೆ ಕೊನೆಯ ದಿನಾಂಕ 31 ಜುಲೈ 2024ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಅದರೊಳಗಡೆ ಯಾರು ಅರ್ಹರಿದ್ದೀರ ಅವರ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಇದರ ಸ್ಟಡಿ ಮೆಟೀರಿಯಲ್ಲು, ವೆಬ್ಸೈಟ್ ಅಡ್ರೆಸ್ಸು, ನೋಟಿಫಿಕೇಷನ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಚೆಕ್ಔಟ್ ಮಾಡ್ಬೋದು. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.